ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಮಹತ್ತರ ಚಟುವಟಿಕೆಗಳಾಗ್ತಾ ಇದೆ. ಜಿ ಪರಮೇಶ್ವರ್ ಕಾಂಗ್ರೆಸ್ನ ನಾಯಕ, ಗೃಹ ಸಚಿವ, ಮಾಜಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್, ಮಾಜಿ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಒಂದು ಔತಣಕೂಟವನ್ನು ಅಂದರೆ ಡಿನ್ನರ್ ಪಾಲಿಟಿಕ್ಸನ್ನು ನಾಳೆ ಕರೆದಿದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಸಂಘರ್ಷ. ಪರಮೇಶ್ವರ್ ಕರೆದಿದ್ದ ಡಿನ್ನರ್ ಪಾರ್ಟಿ ಮುಂದೂಡಿಕೆ. ಸುರ್ಜೇವಾಲಾ ಸೂಚನೆ ಮೇರೆಗೆ ಪಾರ್ಟಿ ಮುಂದೂಡಿಕೆ. ಸಿದ್ದರಾಮಯ್ಯ ಬಣದ ಡಿನ್ನರ್ ಪಾರ್ಟಿಗೆ ಡಿಕೆ ಕೆಂಡಾಮಂಡಲ. ಡಿಸಿಎಂ ಡಿಕೆ ಶಿವಕುಮಾರ್ ಒತ್ತಡ ಮೇರೆಗೆ ಮುಂದಕ್ಕೆ. ನಾಳೆ ಖಾಸಗಿ ಹೋಟೆಲ್ನಲ್ಲಿ ನಡೆಯಬೇಕಿದ್ದ ಮೀಟಿಂಗ್. ಜಿ ಪರಮೇಶ್ವರ್ ಅವರ ಡಿನ್ನರ್ ನಾಳೆ ಇತ್ತು, ಅದು ಮುಂದೂಡಿಕೆಯಾಗಿದೆ. ಡಿನ್ನರ್ ಪಾರ್ಟಿ ಯಾಕೆ ಮಾಡಿದರು ಅಂತಂದರೆ, ಕೆಲ ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ಒಂದು ಡಿನ್ನರ್ ಪಾರ್ಟಿ ಮಾಡಿದರು. ರಿಪಬ್ಲಿಕ್ ಕನ್ನಡದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಆದ ಅನ್ಯಾಯದ ಬಗ್ಗೆ ಕೂಡ ನಾನು ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಸವಿವರವಾಗಿ ಹೇಳ್ತಾ ಇದ್ದೆ. ಇವತ್ತು ಕೂಡ ರಾತ್ರಿ 9 ಗಂಟೆಯ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಪರಮೇಶ್ವರ್ ರೇಸಿಗೆ ಯಾಕೆ ಬಂದರು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಖಂಡಿತವಾಗ್ಲೂ ನಾನು ನಿಮ್ಗೆ ಕೊಡ್ತೀನಿ. ಡಿನ್ನರ್ ಪಾರ್ಟಿ ಮುಂದೂಡಿಕೆ ಸುರ್ಜೇವಾಲಾ ಸೂಚನೆ ಮೇರೆಗೆ. ಭಾಳ ಆಶ್ಚರ್ಯ ಏನಪ್ಪ ಅಂತಂದರೆ, ಸತೀಶ್ ಜಾರಕಿಹೊಳಿ ಇಂಥ ಒಂದು ಡಿನ್ನರ್ ಪಾರ್ಟಿ ಮಾಡಿ ಮುಂದೂಡಿಕೆ ಮಾಡಿ ಅಂತ ಹೇಳುವ ಧೈರ್ಯ ಕಾಂಗ್ರೆಸ್ ಹೈಕಮಾಂಡ್ಗಿದೆಯಾ? ವಿಜಯ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್ ಬಗ್ಗೆ ನಾನು ಸಾಕಷ್ಟು ಚರ್ಚೆ ಕೂಡ ಮಾಡಿದ್ದೆ. ಒನ್ಸ್ ಅಗೇನ್ ವಿಜಯ್, ಈಗ ಡಿನ್ನರ್ ಪಾರ್ಟಿ ಮುಂದೂಡಿಕೆ ಬೇರೆ ವಿಚಾರ, ಅದು ನಾನು ಮಾತಾಡ್ತೀನಿ. ಮುಂದೂಡಿಕೆ ಆಗಿದೆ ನಾಳೆ. ಈಗ ಸಿದ್ದರಾಮಯ್ಯ ಅವರ ನಂತರ ಡಿ ಕೆ ಶಿವಕುಮಾರ್ ಈ ಥರ ಪ್ರಚಲಿತದಲ್ಲಿರೋದು. ನೀವಿಬ್ಬರೇ ಮಾತಾಡ್ಕೊಂಡು ಬಂದ್ರ, ಮತ್ತು ನಾವ್ಯಾರು ಬೇಡವಾ ಅಂತ ಒಂದು ಮಾತನ್ನು ಈ ಹಿಂದೆ ಪರಮೇಶ್ವರ್ ಅವರು ಹೇಳಿದರು. ಈಗ ಪರಮೇಶ್ವರ್ ಅವರ ಎಂಟ್ರಿ, ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ ಎಂಟ್ರಿ, ಇವತ್ತು ಪರಮೇಶ್ವರ್ ಅವರ ಎಂಟ್ರಿ. ಈಗ ನಾನೊಬ್ಬ ಸ್ಟೂಡೆಂಟ್ ಥರ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೇನೆ. ಸಿದ್ದರಾಮಯ್ಯ ಬಣದಲ್ಲೇ ಅವರಿಬ್ಬರು ಇದ್ದರು, ಯಾರು? ಸತೀಶ್ ಜಾರಕಿಹೊಳಿ ಮತ್ತು ಜಿ ಪರಮೇಶ್ವರ್. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರ ವಾದ. ಈಗ ಜಿ ಪರಮೇಶ್ವರ್ ಅವರ ವಾದ ಏನು? ಡಿನ್ನರ್ ಪಾರ್ಟಿ ಮಾಡೋ ಮುಖಾಂತರ ಮುಂದೂಡಲ್ಪಟ್ಟಿದೆ, ಅದು ಬೇರೆ ವಿಚಾರ. ಡಿನ್ನರ್ ಪಾರ್ಟಿ ಮಾಡೋ ಮುಖಾಂತರ ಸಿದ್ದರಾಮಯ್ಯ ಮುಂದುವರಿಬೇಕು ಅಂತನಾ, ಡಿ ಕೆ ಶಿವಕುಮಾರ್ ಕೊಡಬೇಕು ಅಂತನಾ, ಅಥವಾ ನನಗೇನೇ ಕೊಡಬೇಕು ಅಂತನಾ? ಏನು ಕತೆ, ಹಿನ್ನೆಲೆ ಏನು? ಎಕ್ಸಾಕ್ಟ್ಲಿ ಜಯಪ್ರಕಾಶ್, ಪರಮೇಶ್ವರ್ಗೆ ಇರುವಂಥದ್ದು ಬಹಳ ಲಾಜಿಕ್ ಆಗಿ ಕಾಂಗ್ರೆಸ್ನ ಒಳಗಡೆ ಮತ್ತು ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇರುವಂಥದ್ದು. ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರಲ್ವಾ, ಇವರೇ ಮುಂದುವರೆದ್ರೆ ಏನು ತಕರಿಲ್ಲ. ಆದರೆ ಬದಲಾವಣೆ ಅಂತ ಏನಾದರೂ ಕೂಡ ಬಂದರೆ ಬೇರೆಯವ್ರಿಗೆ ನಾನು ಯಾಕೆ ಅಧ್ಯಕ್ಷ ಆಗಬಾರ್ದು ಅನ್ನೋಂಥದ್ದು. ಅಂದರೆ ನಾನು ಕೂಲಿ ಮಾಡಿದ್ದೇನೆ, ಕೆಲಸ ಮಾಡಿದ್ದೇನೆ, ಅದಕ್ಕೆ ತಕ್ಕಂಗೆ ನನಗೆ ಪಗಾರ ಕೊಡಿ ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಾ ಇರೋದು. ಯಾಕೆಂದರೆ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಪಕ್ಷ ಚುನಾವಣೆಗೆ ಹೋಯಿತು. ಪರಮೇಶ್ವರ್ ಕೆಪಿಸಿ ಅಧ್ಯಕ್ಷರಾಗಿದ್ದರು, ಆಗ ಅಧಿಕಾರಕ್ಕೆ ಬಂತು ಪಕ್ಷ. ಆದರೆ ಪರಮೇಶ್ವರ್ ಸೋತರು. ಯಾರಿಂದ ಸೋತರು ಅವೆಲ್ಲ ಕೂಡ ಸೆಕೆಂಡ್ರಿ. ಸೋತರು. ಆಗ ಒಂದು ವೇಳೆ ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಗೆದ್ದಿದ್ರೆ ಖಂಡಿತವಾಗ್ಲೂ ಕೂಡ CM ಆಗ್ತಾಯಿದ್ರು. ಅದಾದ ನಂತರ ಮುಖ್ಯಮಂತ್ರಿ ಆಗ ಗೆದ್ದಂಥ ಪಕ್ಷದಲ್ಲಿ ಸಿದ್ದರಾಮಯ್ಯರು CM ಆದರು. ನಂತರ ಚುನಾವಣೆ ನಡೀತು, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆ ನಡೀತು. ಆಗ ಕೇವಲ 75-80 ಸ್ಥಾನ ಮಾತ್ರ ಬಂತು. ಅಂದರೆ ಸಿದ್ದರಾಮಯ್ಯ ಅವರು ಆಗ ಚುನಾವಣೆಯಲ್ಲಿ ಫೇಲ್ಯೂರ್ ಆದರು. ನಂತರ BJP ಸರ್ಕಾರ ಅಧಿಕಾರಕ್ಕೆ ಬಂತು ಚುನಾವಣೆ ನಂತರ. ಅದಾದ ಬಳಿಕ ಮತ್ತೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಪಟ್ಟ ಕಟ್ಟಲಾಯಿತು. ಒಂದು ಬಾರಿ CM ಆಗಿ ಅದಾದ ನಂತರ ಚುನಾವಣೆಗೆ ಹೋಗಿ ಸೋತ ನಂತರ ಮತ್ತೊಮ್ಮೆ ಗೆದ್ದು ಏನು ಅಧಿಕಾರಕ್ಕೆ ಸಿದ್ದರಾಮಯ್ಯ ಅವರು ಬರೋದಾದರೆ ನನಗೆ ಯಾಕಾಗಲ್ಲ ಅಂತ. ಜೊತೆಗೆ ಪಕ್ಕಾ ಮೂಲ ಕಾಂಗ್ರೆಸ್ಸಿಗ ಪರಮೇಶ್ವರ್ ಅವರು ನನ್ನ ನೇತೃತ್ವದಲ್ಲಿ ಅಧ್ಯಕ್ಷ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಗೆದ್ದಾಗ ನನಗೆ ಕೊಡಲಿಲ್ಲ, ಆಗ ಮಿಸ್ ಆಯಿತು, ಈಗ ಚಾನ್ಸ್ ಅಂತ. ಜೊತೆಗೆ ಈಗ ಯಾಕೆ ಇಷ್ಟೊಂದು ಪಟ್ಟನ್ನು ಹಿಡಿತಾ ಇದ್ದಾರೆ ಅಂದರೆ, ಇದು ಒಂದೇ ಚಾನ್ಸ್ ಇರುವಂಥದ್ದು. ಅದು ಸತೀಶ್ ಜಾರಕಿಹೊಳಿಗಿರಲಿ, ಪರಮೇಶ್ವರ್ಗಿರಲಿ, ಡಿ ಕೆ ಶಿವಕುಮಾರ್ ಯಾರೇ ಇರಲಿ, ಮುಂದೆ ಚುನಾವಣೆ ನಂತರ ಏನಾಗುತ್ತೆ ಪರಿಸ್ಥಿತಿ ಗೊತ್ತಿಲ್ಲ. ಆದರೆ ಈಗಲೇ ಆಗಬೇಕು, ಅಥವಾ ಆದರೆ ಈಗಲೇ ಆಗುವಂಥ ಸಾಧ್ಯತೆ ಇರುವಂಥದ್ದು. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿರುತ್ತದೆ. ಅದರ ಭಾಗವಾಗಿ ಶಾಸಕರ ಒಗ್ಗೂಡಿಕೆ ಆಗ್ತಾ ಇರುವಂಥದ್ದು ಜಯಪ್ರಕಾಶ್. ಓಕೆ, ಎಸ್, ಎಕ್ಸಾಕ್ಟ್ಲಿ. ಯಾಕೆಂತಂದರೆ 2013-2018 CM ಆಗಿದ್ದರು ಸಿದ್ದರಾಮಯ್ಯ. ಆಗ ಕೆಪಿಸಿ ಅಧ್ಯಕ್ಷರಾಗಿದ್ದರು ಜಿ ಪರಮೇಶ್ವರ್. ಅವರು ಸೋತರು ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿ ಪಟ್ಟ ಸಿಗಲಿಲ್ಲ. ಅವರನ್ನು ಕ್ಯಾಬಿನೆಟ್ಗೂ ಸೇರಿಸಲಿಲ್ಲ. 2018ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆಗೆ ಹೋದರು, ಸೋತರು.
ಸೋತ ನಂತರ ಕೂಡ 2023ರಲ್ಲಿ ಅವರಿಗೆ ಪಟ್ಟ ಕಟ್ಟಿದ್ರಲ್ವಾ. ನಾನು KPC ಅಧ್ಯಕ್ಷ ಆಗಿ 2013ರಲ್ಲಿ ಸೋತಿದ್ದೆ. ನನಗೆ 2018ರಲ್ಲಿ ಇವರು ಸೋತ್ರಲ್ವಾ. ಹಾಗಿದ್ದಾಗ KPC ಅಧ್ಯಕ್ಷ ಅನ್ನೋ ಕಾರಣಕ್ಕಾಗಿ DK ಶಿವಕುಮಾರ್ ಅವರಿಗೆ ನೀವು ನೆಕ್ಸ್ಟ್ ಮುಖ್ಯಮಂತ್ರಿ ಮಾಡೋದಿದ್ರೆ ನಾನು ಅವತ್ತು ಗೆಲ್ಲಿಸಿಕೊಟ್ನಲ್ಲ, ನನ್ನನ್ನೇ ಯಾವಾಗ ಮುಖ್ಯಮಂತ್ರಿ ಮಾಡ್ತೀರಿ ಅನ್ನೋ ಪ್ರಶ್ನೆ ಲಾಜಿಕಲಿ ಕರೆಕ್ಟ್ ಇದೆ. ಅದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಜೊತೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಏನು ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ, ಅದನ್ನು ನಿಲ್ಲಿಸಬೇಕು ಅಂಥೇಳಿ ಸೂಚನೆ ಬಂದ ಕಾರಣಕ್ಕಾಗಿ ಅದನ್ನು ನಿಲ್ಲಿಸಲಾಗಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ರಣತಂತ್ರ, ರಾಜಕೀಯ ಪಟ್ಟು, ಗುಂಪುಗಾರಿಕೆ, ಏಟಿಗೆ ಏಟು, ರಾಜಕಾರಣದಲ್ಲಿ ಅಧಿಕಾರ ಹಿಡಿಯಲು ಈ ಎಲ್ಲ ಅಂಶಗಳು ಮುಖ್ಯವಾಗುತ್ತೆ. ಇದೀಗ ಇಂತಹದ್ದೇ ಸನ್ನಿವೇಶ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಿದೆ. ಕಾಂಗ್ರೆಸ್ನಲ್ಲಿ ಚುರುಕಾಯ್ತು ಡಿನ್ನರ್ ಪಾಲಿಟಿಕ್ಸ್. ಮೊನ್ನೆ ಸಾಹುಕಾರ್, ನಾಳೆ ಪರಮೇಶ್ವರ್ ಡಿನ್ನರ್ ಪಾರ್ಟಿ. ರಾಜ್ಯ ರಾಜಕಾರಣದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಇದೇ ಮೊದಲಲ್ಲ. ಆದರೆ ಅಧಿಕಾರದಲ್ಲಿ ಗೊಂದಲ, ನಾಯಕತ್ವದ ಗೊಂದಲ ಬಂದಾಗ ಇಂತಹ ಡಿನ್ನರ್ ಪಾಲಿಟಿಕ್ಸ್ಗೆ ಹತ್ತಾರು ಚರ್ಚೆಗಳನ್ನ ಹುಟ್ಟು ಹಾಕುತ್ತೆ. ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಪರ್ವ ಶುರುವಾಗಿದೆ. ಹೌದು, 3 ದಿನದ ಹಿಂದಷ್ಟೇ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾದಿಯಾಗಿ ಅಹಿಂದ ನಾಯಕರು ಮೊನ್ನೆ ಪಾರ್ಟಿಯನ್ನ ಮಾಡಿದ್ರು. ಇಷ್ಟಕ್ಕೆ ಸುಮ್ಮನಾಗದ ಅಹಿಂದ ಪಡೆ ನಾಳೆ ಡಾಕ್ಟರ್ ಜಿ ಪರಮೇಶ್ವರ್ ಡಿನ್ನರ್ ಪಾರ್ಟಿ. ಈ ಪಾರ್ಟಿಗೆ SC/ST ನಾಯಕರು ನಾಳೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮಾಡಲಿದ್ದಾರೆ. ಸ್ವತಃ ಸಚಿವರು ಹಾಗೂ ಶಾಸಕರಿಗೆ ಪರಮೇಶ್ವರ್ ಆಹ್ವಾನವನ್ನ ನೀಡಿದ್ದಾರೆ. ವಿದೇಶ ಪ್ರವಾಸದಿಂದ ವಾಪಸ್ ಬೆನ್ನಲ್ಲೇ ಪಾರ್ಟಿ ಆಯೋಜನೆಯನ್ನ ಮಾಡಿದ್ದಾರೆ. ನಾಳೆ ಪಾರ್ಟಿ ಇಲ್ಲ, ಡಿನ್ನರ್ ಪಾರ್ಟಿ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ SC/ST ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಯಾಕೆ ಅಂದರೆ ನಾವು ಚುನಾವಣೆಗೆ ಮೊದಲು ಚಿತ್ರದುರ್ಗದಲ್ಲಿ SC/ST ಸಮಾವೇಶವನ್ನು ಆಯೋಜನೆ ಮಾಡಿದ್ದು. ಹೊಸ ವರ್ಷದ ದೃಷ್ಟಿಯಿಂದ ಕೆಲವರೆಲ್ಲ ಸೇರಿದ್ರು ಅಂತ ಕಾಣಿಸ್ತದೆ. ಸೊ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ವಿಶೇಷ ಅರ್ಥ ಏನಿಲ್ಲ. ರಾಜಕಾರಣದಲ್ಲಿ ನೀವು ಮಾಧ್ಯಮಗಳು ಹೇಳೋ ರೀತಿಯಲ್ಲಿ ಏನೋ ವಿಶೇಷವಾದಂಥ ಬದಲಾವಣೆ ಆಗ್ತಾ ಇದೆ, ಒತ್ತಡ ಬರ್ತಾ ಇದೆ ಅನ್ನೋಂಥ ಅರ್ಥ ಕಲ್ಪಿಸುವಂಥದ್ದಿಲ್ಲ. ಡಿನ್ನರ್ ಪಾರ್ಟಿ ಮಾಡೋದ್ರಲ್ಲಿ ಯಾವುದು ತಪ್ಪಿಲ್ಲ ಅಂದ್ಬಿಟ್ಟು ಈಗಾಗಲೇ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಡಿನ್ನರ್ ಪಾರ್ಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ? ನೋಡ್ರಿ, ಎಲ್ಲ ನಾವು ಮಂತ್ರಿಗಳು ಕರೆದುಬಿಟ್ಟು ಎಲ್ಲರಿಗೂ ಊಟ ಕೊಡ್ತೀವಿ ನಮ್ಮ ಪಾರ್ಟಿಯವರಿಗೆ. ಅದಕ್ಕೇನು ತಂದರೆ ನಾವೇನು ಬೇರೆಯವರಿಗೆ ಊಟ ಕೊಡ್ತೀವಿ? ನೋಡಿ, CM ಬದಲಾವಣೆ ಮಾಡೋದು ಡಿನ್ನರ್ ಪಾರ್ಟಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. CM ಬದಲಾವಣೆ ಅಥವಾ CMನ ಮಾಡಬೇಕಾದ್ರೆ ಲೆಜಿಸ್ಲೇಟರ್ಸ್ ಪಾರ್ಟಿಯವರು ಡಿಸಿಷನ್ ತಗೊಳ್ತಾರೆ, ಹೈಕಮಾಂಡ್ ಅವರು ಇದು ಮಾಡ್ತಾರೆ. ಆ ಥರ ನಿಮಗೆಲ್ಲ ಗೊತ್ತಿರೋದು. ಅಲ್ಲಿ ನಾನು ಇಲ್ಲಿ ಕೂತು ನಾನು ಹೇಳಿದ್ರೆ ಯಾರಾದ್ರು ಮಾಡ್ಲಿಕ್ಕೆ ಆಗ್ತದೆ, ಬದಲಾವಣೆ ಮಾಡಲಿಕ್ಕೆ. ಒಡನಾಡಿಯಾಗಿದ್ದಂಥ ಸಿದ್ದರಾಮಯ್ಯನವ್ರಿಗೆ ಫೇರ್ವೆಲ್ ಪಾರ್ಟಿ ಕೊಡಬೇಕು. ಅದಕ್ಕೆ ಎಲ್ಲರೂ ಕೂಡ ಒಬ್ಬರಾದ ಮೇಲೆ ಒಬ್ಬರು ಫೇರ್ವೆಲ್ ಪಾರ್ಟಿಗಳನ್ನು ಸಿದ್ದರಾಮಯ್ಯನವ್ರಿಗೆ ಔತಣ. ನಮ್ಮಲ್ಲಿ ಮೊದಲು ಮೇಯರ್ಗೆ ಮಾಡ್ತಾಯಿದ್ದೀರಿ ನಾವು. ಬೆಂಗಳೂರು ಮೇಯರ್ ಇಳಿಬೇಕಾದ್ರೆ ಇದ್ದಾಗ ಒಂದು 3 ತಿಂಗಳಿದ್ದಾಗ ಮೇಯರ್ಗೆ ಫೇರ್ವೆಲ್ ಪಾರ್ಟಿಗಳು, ಬೀಳ್ಕೊಡುಗೆ ಸಮಾರಂಭ ಅಂತ ಮಾಡಿ ಎಲ್ಲರಿಗೂ ಊಟ ಹಾಕ್ಸ್ತಾ ಇದ್ರಿ. ಹಂಗೆ ಊಟ ಹಾಕ್ಸ್ತಾ ಇದ್ದಾರೆ. ಪರಮೇಶ್ವರ್ ಅವರು ಊಟ ಹಾಕ್ಸ್ತಾ ಇದ್ದಾರೆ. ಮೊನ್ನೆ ಜಾರಕಿಹೊಳಿ ಆಯಿತು, ಪರಮೇಶ್ವರ್ ಆಯಿತು, ಎಲ್ಲರೂ ಊಟ ಹಾಕ್ಸ್ತಾರೆ. DK ಶಿವಕುಮಾರ್ ಯಾವತ್ತು ಹಾಕ್ಸ್ತಾರೋ ಫೈನಲ್ಲು ಅವತ್ತು ಮುಗೀತು ಈ ಸರ್ಕಾರ ಅಂತ, ಚೇಂಜ್ ಅಂತ. ಅದನ್ನು ಕಾಯಬೇಕಷ್ಟೇ ನಾವು. DK ಶಿವಕುಮಾರ್ ಫೇರ್ವೆಲ್ ಪಾರ್ಟಿ ಯಾವತ್ತು ಕೊಡ್ತಾರೆ ನೋಡೋಣ. ಅವತ್ತು ಕೊಟ್ಟ ಮೇಲೆ ಇದಕ್ಕೆ ಅಂತ್ಯ ಅಂತ ಬರುತ್ತೆ ಅಷ್ಟೇ. ಇನ್ನು ಸಿಎಂ ಸಿದ್ದರಾಮಯ್ಯ ಬಣದ ಡಿನ್ನರ್ ಪಾಲಿಟಿಕ್ಸ್ಗೆ DCM DKಶಿ ಗರಂ ಹಾಕಿದ್ದಾರೆ. ಹೀಗಾಗಿ KC ವೇಣುಗೋಪಾಲ್ ಮುಂದೆ ಅಸಮಾಧಾನವನ್ನ ತೋಡಿಕೊಂಡಿದ್ದಾರಂತೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಬಡ ರಾಜಕೀಯ ಜೋರಾಗಿದ್ದು ಡಿನ್ನರ್ ಪಾಲಿಟಿಕ್ಸ್ ಪರ್ವದಲ್ಲಿ ಯಾರನ್ನ ಹಣಿಯಲು ರಣತಂತ್ರ ಹೆಣೆಯುತ್ತಿದ್ದಾರೆ ಎಂಬುದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.